ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಸದ್ಯಕ್ಕೆ ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ರಾಜಕಾರಣದಲ್ಲಿ ಒಂದೇ ಸದ್ದು ಸುದ್ದಿ. ಯಾರು ಸಚಿವರು, ಯಾರನ್ನ ಕೈ ಬಿಡಲಾಗತ್ತೆ, ಯಾರು ಇನ್, ಯಾರು ಔಟ್. ಸಿದ್ದರಾಮಯ್ಯ ತೆಗೆದುಕೊಂಡು ಹೋಗಿರ್ತಕ್ಕಂಥ ಲಿಸ್ಟಿನಲ್ಲಿ ಎಷ್ಟು ಜನಕ್ಕೆ ಹೈಕಮಾಂಡ್ ಓಕೆ ಅನ್ನತ್ತೆ, ಡಿ ಕೆ ಶಿವಕುಮಾರ್ ತೆಗೆದುಕೊಂಡು ಹೋಗಿರ್ತಕ್ಕಂಥ ಲಿಸ್ಟಿನಲ್ಲಿ ಎಷ್ಟು ಜನಕ್ಕೆ ಹೈಕಮಾಂಡ್ ಓಕೆ ಅನ್ನತ್ತೆ, ಹಳಬರು ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ, ಹೊಸಬರು ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ, ನಾವಿರ್ತೀವೋ ಇಲ್ವೋ ಅನ್ನೋಂಥದ್ದು ಈಗಿರ್ತಕ್ಕಂಥ ಹಾಲಿ ಅಂದರೆ ಈಗಷ್ಟೇ ಮಾಜಿಗಳಾಗಿರ್ತಕ್ಕಂಥ ಸಚಿವರ ಆತಂಕ. ಆದರೆ ನಮಗೆ ಸಿಗುತ್ತೋ ಇಲ್ವೋ ಅನ್ನೋಂಥ ಒಂದು ಆತಂಕ ಕಳೆದ 3 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಹೊಸ ಮತ್ತು ಹಳೆಯ ಶಾಸಕರಿಗೆ. ಹಾಗಾಗಿ ಈ ಚರ್ಚೆ ಈಗ ಬಹುದೊಡ್ಡ ಮಟ್ಟದ ಒಂದು ತಿರುವನ್ನು ಪಡ್ಕೊಳ್ತಾ ಇದೆ. ಯಾರೆಲ್ಲ ಇನ್ ಆಗಬಹುದು, ಯಾರೆಲ್ಲ ಔಟ್ ಆಗಬಹುದು, ಸಿದ್ದರಾಮಯ್ಯನವರ ಒಲವು ಯಾರ ಕಡೆಗಿದೆ, ಡಿ ಕೆ ಶಿವಕುಮಾರ್ ಅವರ ಒಲವು ಯಾವ ಕಡೆಗಿದೆ, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಸಿಎಂ, ಮಾಜಿ ಸಿಎಂ ಮತ್ತು ಭಾವಿ ಸಿಎಂ ಎರಡೂ ವ್ಯಕ್ತಿಗಳು ಇವತ್ತು ದೊಡ್ಡ ಮಟ್ಟದ ರಾಜಕಾರಣಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತಮ್ಮದೇ ಆಗಿರ್ತಕ್ಕಂಥ 2 ಲಿಸ್ಟ್ಗಳನ್ನು ಹಿಡ್ಕೊಂಡು ಹೋಗಿದ್ದಾರೆ. ಈಗ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಇರತಕ್ಕಂಥದ್ದು, ಪ್ರಮಾಣ ವಚನ ಇರತಕ್ಕಂಥದ್ದು. ಆ ಹಂತದಲ್ಲಿ ಮೊದಲ ಹಂತದಲ್ಲಿ 15ರಿಂದ 16 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಂಥವ್ರು ಯಾರು, ಎಷ್ಟು ಜನ ಹಳಬರಿಗೆ ಸಿಗುತ್ತೆ, ಎಷ್ಟು ಜನ ಹೊಸಬರಿಗೆ ಸಿಗುತ್ತೆ ಅನ್ನೋಂಥ ಚರ್ಚೆ ತುಂಬ ದೊಡ್ಡದಾಗಿ ಈಗ ಸದ್ದಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅಥವಾ ಎಂ ಬಿ ಪಾಟೀಲ್ ಅಥವಾ ಹಿರಿಯ ಸಚಿವರುಗಳು, ಶಾಸಕರುಗಳಿದ್ದಾರಲ್ಲ, ಇವರೆಲ್ಲರಿಗೂ ಸಿಗುತ್ತಾ, ಸಿಗಲ್ವಾ? ಈಗಾಗಲೇ ಒಂದು 35-40 ಜನ ತಮ್ಮ ಪಡೆಯನ್ನು ಕಟ್ಕೊಂಡು ದೆಹಲಿಗೆ ಹಲವಾರು ಬಾರಿ ಹೋಗಿ ಬಂದರು ಅಲ್ವಾ. ಬೇಳೂರು ಗೋಪಾಲಕೃಷ್ಣ ಆಗಿರಲಿ ಅಥವಾ ನಮ್ಮ ಅಶೋಕ್ ಪಟ್ಟಣ ಆಗಿರಲಿ, ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಪರೇಡ್ ಮಾಡಿ ಬಂದಿರತಕ್ಕಂಥವ್ರು. ಅಂಥವ್ರಿಗೆ ಈ ಬಾರಿ ಅವಕಾಶ ಸಿಗುತ್ತಾ? ಅಥವಾ ಈಗ ಮೊದಲ ಬಾರಿ 2ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಕೂಡ ಹಲವಾರು ಜನ ಇದ್ದಾರೆ, ಅವರಿಗಾದರೂ ಅವಕಾಶ ಸಿಗುತ್ತಾ? ಶಿವಗಂಗಾ ಬಸವರಾಜ್ ಆಗಿರಲಿ ಅಥವಾ ಈ ಶಿವಾಜಿನಗರದ ಶಾಸಕ ಆಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಆಗಿರಲಿ, 3-4 ಬಾರಿ ಶಾಸಕ ಆಗಿರ್ತಕ್ಕಂಥ ಎನ್ ಎ ಹ್ಯಾರಿಸ್ ಆಗಿರಲಿ, ಈ ಥರದ ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಮೊದಲ ಬಾರಿಗೆ ಸಚಿವರಾಗಿ ಒಂದು ಸ್ಥಾನವನ್ನು ಅಲಂಕರಿಸೋದಕ್ಕೆ ಸಾಧ್ಯ ಅನ್ನುವಂಥ ಚರ್ಚೆ ಈಗ ಹೆಚ್ಚಾಗ್ತಾ ಇದೆ. ಈಗ ನೋಡಿ, ಸಿದ್ದರಾಮಯ್ಯನವರ ಬಣದಿಂದ ಬಹಳ ಪ್ರಮುಖವಾಗಿ ಈಗಿರ್ತಕ್ಕಂಥ ಹಳೆಯ ಸಚಿವರನ್ನ, ಅದು ಬೇರೆ ವಿಚಾರ, ಹೊಸದಾಗಿ ಯಾರನ್ನ ಸಚಿವ ಸ್ಥಾನ ಕೊಡಬಹುದು ಅನ್ನುವಂಥ ಒಂದು ಅಂತಿಮ ಲಿಸ್ಟ್ ಬಂದಿದೆ. ಅದರ ಪ್ರಕಾರ ಬಸವರಾಜ ರಾಯರೆಡ್ಡಿಗೆ ಸಚಿವ ಸ್ಥಾನ ಕೊಡುವಂಥ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು. ಮತ್ತು ಎಸ್ ಪೊನ್ನಣ್ಣ ಅವರಿಗೆ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾಗಿ ಕೆಲಸ ಮಾಡಿದ್ರು, ಎಸ್ ಪೊನ್ನಣ್ಣ ಅವರಿಗೆ ಸಿಗುತ್ತೆ ಅನ್ನುವಂಥದ್ದು. ಜೊತೆಗೆ ಬಿ ಕೆ ಹರಿಪ್ರಸಾದ್ ಈಗ ಸಿದ್ದರಾಮಯ್ಯನವರ ಟೀಮಿಗೆ ಹೊಸದಾಗಿ ಸೇರ್ಪಡೆಯಾಗಿ ತಮ್ಮ ಅಹಿಂದ ಒಂದು ಮಂತ್ರವನ್ನು ಜಪಿಸ್ತಾ ಇರತಕ್ಕಂಥ ಬಿ ಕೆ ಹರಿಪ್ರಸಾದ್ಗೆ ಸಿಗುತ್ತೆ. ಮತ್ತು ಆಬ್ವಿಯಸ್ಲಿ ಯತೀಂದ್ರ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಪೋಸ್ಟನ್ನು ಆಫರ್ ಮಾಡಲಾಗಿದೆ ಅನ್ನೋಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರಿಂದ ಕುರ್ಚಿ ಕಿತ್ಕೊಂಡಿದ್ದಾರೆ ಅಂತ ಅಂದಾಗ ಒಂದು ಸಚಿವ ಸ್ಥಾನ ಕೊಡಲೇಬೇಕು ಅವ್ರ ಮಗನಿಗೆ ಅಲ್ವಾ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಸ್ಪೀಕರ್ ಆಗಿದ್ದ ಯು ಟಿ ಖಾದರ್ಗೂ ಕೂಡ 100% ಈ ಬಾರಿ ಸಿಗುತ್ತೆ. ಅವರು ಮೊನ್ನೆ ಕೂಡ ಬೇಸರದ ಮಾತುಗಳನ್ನು ಆಡಿದರು ಅನ್ನೋಂಥದ್ದು ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಮಾಜಿ ಸಚಿವ ಮತ್ತು ಹಿರಿಯ ರಾಜಕಾರಣಿ ಟಿ ಬಿ ಜಯಚಂದ್ರ, ಸಿರಾದ ಮಾಜಿ ಒಂದು ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಸಚಿವ ಟಿ ಬಿ ಜಯಚಂದ್ರ ಅವರಿಗೂ ಸಿಗುತ್ತೆ. ಮತ್ತು ಹಿರಿಯ ರಾಜಕಾರಣಿ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರಿಗೂ, ಅವರು ಸಚಿವರಾಗಿರಲಿಲ್ಲ ಈ ಸರ್ಕಾರದಲ್ಲಿ, ಹಾಗಾಗಿ ದೇಶಪಾಂಡೆ ಅವರಿಗೂ ಸಿಗುತ್ತೆ ಅನ್ನುವಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರ ಮತ್ತೊಬ್ಬ ಪರಮಾಪ್ತ ಪುಟ್ಟರಂಗ ಶೆಟ್ಟಿ ಅವರಿಗೂ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ತಂಡದ ಲಿಸ್ಟ್. ಈಗ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಯಾವುದು ಅಂತಂದರೆ ಬಹಳ ಪ್ರಮುಖವಾಗಿ ತನ್ವೀರ್ ಸೇಠ್ಗೆ, ಯಾಕಂದರೆ ಮೈಸೂರಿನವರೇ ಆದರೂ ಕೂಡ ತನ್ವೀರ್ ಸೇಠ್, ಸಿದ್ದರಾಮಯ್ಯನವ್ರಿಗೂ ತನ್ವೀರ್ ಸೇಠ್ಗೂ ಒಂದು ರೀತಿಯ ಎಣ್ಣೆ ಸಿಗೆಕಾಯಿಯ ಸಂಬಂಧ ಥರದ್ದಿತ್ತು. ಹಾಗಾಗಿ ಅವರು ಯಾವಾಗಲೂ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸ್ತಾನೆ ಬರ್ತಾ ಇದ್ರು, ಸಿದ್ದರಾಮಯ್ಯನವ್ರನ್ನ ವಿರೋಧಿಸ್ತಾನೆ ಬರ್ತಾ ಇದ್ರು. ಹಾಗಾಗಿ ಡಿ ಕೆ ಶಿವಕುಮಾರ್ ತನ್ವೀರ್ ಸೇಠ್ಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋಂಥದ್ದು. ಎರಡನೇದು
ಅರಸೀಕೆರೆಯ ಶಿವಲಿಂಗೇಗೌಡರಿಗೂ ಕೂಡ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳಿನೇ ಶಿವಲಿಂಗೇಗೌಡರು JDS ಬಿಟ್ಟು ಕಾಂಗ್ರೆಸ್ಸಿಗೆ ಬಂದು ನಿಂತ್ಕೊಂಡು ಎಲೆಕ್ಷನ್ ಗೆದ್ದರು ಮತ್ತು ಡಿ ಕೆ ಶಿವಕುಮಾರ್ ಗೆಲ್ಲಿಸ್ಕೊಂಡು ಬಂದರು ಅಲ್ವಾ. ಹಾಗಾಗಿ ಶಿವಲಿಂಗೇಗೌಡರಿಗೆ ಸಿಗುತ್ತೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಪರಮ ಭಕ್ತ ಅಂತಾನೆ ಕರಿಬೇಕು ಸಲೀಂ ಅಹಮದ್, ವಿಧಾನ ಪರಿಷತ್ ಸಚೇತಕರು ಹಾವೇರಿ ಅವರು, ಅವರಿಗೂ ಕೂಡ ಸಿಗಬಹುದು ಅನ್ನುವಂಥ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಈಗಾಗಲೇ ನೋಡಿ ದಾವಣಗೆರೆ ಬೈ ಎಲೆಕ್ಷನ್ ಹೊತ್ತಿನಲ್ಲಿ ಒಂದು ಇಂಟರ್ನಲ್ ರಿಪೋರ್ಟ್ ಕೊಟ್ಟು ಕಾಂಗ್ರೆಸ್ ಹೈಕಮಾಂಡ್ನ ಶಭಾಷ್ಗಿರಿಗೆ ಪಾತ್ರರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಇದ್ದಾರಲ್ಲ, ಶಿವಾಜಿನಗರದ ಶಾಸಕರು, ಅವ್ರಿಗೂ ಕೂಡ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಕಳೆದ 1 ವರ್ಷದಿಂದ ಡಿ ಕೆ ಶಿವಕುಮಾರ್ ಪರ ಘೋಷಣೆಗಳನ್ನು ಕೂಗಿ ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ನಾನು ಡಿ ಕೆ ಅವರ ಪರಮ ಭಕ್ತ ಅಂತ ಪ್ರೂವ್ ಮಾಡ್ಕೊಂಡಿರ್ತಕ್ಕಂಥ ಚನ್ನಗಿರಿಯ ಶಿವಗಂಗಾ ಬಸವರಾಜ್ಗೂ ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ತಿಪ್ಟೂರಿನ ಕೆ ಷಡಾಕ್ಷರಿ ಮತ್ತು ಗುಬ್ಬಿಯ ಶ್ರೀನಿವಾಸ್ ಜೊತೆಗೆ ಮತ್ತೊಬ್ಬ ಪರಮ ಭಕ್ತ ನೋಡಿ, ಮೊನ್ನೆ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ್ರಲ್ಲ, ಅವಾಗಲೇ ಹೇಳ್ಬಿಟ್ಟಿದ್ರು ನಾನು ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ರೇ ಸಿದ್ದರಾಮಯ್ಯನವರು, ನಮಗೆ ಸಮಾಧಾನ ಇಲ್ಲ ಅಂತ ಹೇಳಿದರು ಅಲ್ವಾ. ಸಿದ್ದರಾಮಯ್ಯನ ವಿರುದ್ಧ ಆ ರೀತಿಯವರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ರಾಮನಗರದ ಇಕ್ಬಾಲ್ ಹುಸೇನ್ಗೂ ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ತೀರಾ ಡಿ ಕೆ ಶಿವಕುಮಾರ್ ಅವರೇ ಇಕ್ಬಾಲ್ ಸುಮ್ಮನೆ ಕೂತ್ಕೊಳ್ರಿ ನೆಕ್ಸ್ಟ್ ಟೈಮ್ ಆಗ್ರಂತೆ ಅಂತಂದರೆ ಅವ್ರನ್ನ ಸುಮ್ಮನೆ ಕೂತ್ಕೊಳ್ಳೋತಾರೆ, ಅದೇನು ನೋ ಪ್ರಾಬ್ಲಮ್ಮು. ಆದರೆ ಈ ಸದ್ಯಕ್ಕೆ ಈ ಲೀಸ್ಟು ಇದೆ. ಇದ್ರ ಜೊತೆಗೆ ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಪಟ್ಟಣ್ಣು, ಎನ್ ಎ ಹ್ಯಾರಿಸು, ಈ ಥರದವರು 3-4 ಬಾರಿ ಗೆದ್ದಿರೋರು ಬಹಳ ಜನ ಇದ್ದಾರೆ ಬಿಡಿ. ಹಾಗಾಗಿ ಅಪ್ಪಾಜಿ ಗೌಡರು ಇದ್ದಾರೆ, ಅಪ್ಪಾಜಿ ನಾಡಗೌಡರು, ಅವರು ಕೂಡ ಸಾಧ್ಯತೆ ಇದೆ ಸಚಿವರಾಗುವಂಥದ್ದು. ಅಂದರೆ ಈ ಸರ್ಕಾರದಲ್ಲಿ ಸಚಿವರಾಗದೇ ಇರತಕ್ಕಂಥವ್ರ ಹೆಸರುಗಳನ್ನ ನಾನು ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಈಗಾಗಲೇ ಇರತಕ್ಕಂಥ ಹಿರಿಯ ಸಚಿವರು ಮತ್ತೆ ಜನ ಆಗ್ತಾರೆ ಮತ್ತು ಯಾರಿಗೆಲ್ಲ ಹೊಸಬರಿಗೆ ಅವಕಾಶ ಕೊಡಲಾಗುತ್ತೆ ಅನ್ನೋಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆದರೆ ಈ ಹೊಸ ಮುಖಗಳನ್ನು ಕಂಪಲ್ಸರಿ ಇವರಿಗೆ ಕೊಡಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಟ್ಕೊಂಡಿದ್ದಾರೆ. ಬಹಳ ಪ್ರಮುಖ ಮತ್ತು ವಿಶೇಷ ವಿಚಾರ ಅಂತಂದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಸಿದ್ದರಾಮಯ್ಯ ಪ್ರಸ್ತಾಪ ಮಾಡ್ತಾ ಇಲ್ಲ ಅನ್ನುವಂಥ ಮಾಹಿತಿ ದೆಹಲಿಯಿಂದ ಬರ್ತಾ ಇದೆ. ಇದು ಮತ್ತೊಂದು ರೀತಿಯ ರಾಜಕಾರಣಕ್ಕೆ ತಿರುಗುತ್ತಾ, ಅಥವಾ ಇದು ಡಿ ಕೆ ಶಿವಕುಮಾರ್ ಅವರು ಮೇಲ್ಪಂಕ್ತಿ ಅಥವಾ ಮೇಲುಗೈ ಸಾಧಿಸಿರ್ತಕ್ಕಂಥದ್ದು ಪ್ರೂವ್ ಆಗ್ತಾ ಇದೆಯಾ, ಅಥವಾ ಇದು ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ಒಳ ರಾಜಕಾರಣದ ಗುಟ್ಟ ಮರ್ಮವ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಸಾಬೀತಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.